ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಇವತ್ತಿನ ಕಿಚನ್ ಪಂಚಾಯಿತಿ ಎಷ್ಟು ಜನಕ್ಕೆ ಇಷ್ಟ ಆಯಿತು? ನನಗಂತೂ ತುಂಬ ಇಷ್ಟ ಆಯಿತು. ಅದರಲ್ಲೂ ಧ್ರುವಂತು ರಕ್ಷಿತಂದು ಗೇಮ್ ಪ್ಲೇನ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದರು. ನನಗೂ ಅದು ತುಂಬ ದಿನದಿಂದ ನಿಜ ಅಂತಲೇ ಅನ್ನಿಸ್ತಾ ಇದೆ. ಹಾಗೆ ರಕ್ಷಿತಾಗೆ ಏನು ಕ್ಲಾಸ್ ಬೇಕಿತ್ತು ಅದನ್ನು ಕಿಚ್ಚ ಸುದೀಪ್ ಸರು ಕ್ಲಿಯರಾಗಿ ಅವರಿಗೆ ಅರ್ಥ ಆಗೋ ಥರ ಹೇಳಿದ್ದಾರೆ ಅಂತ ನಾನು ಅಂದ್ಕೊತೀನಿ. ಅದು ರಕ್ಷಿತಂಗೆ ಎಷ್ಟು ಮಟ್ಟಿಗೆ ಅರ್ಥ ಆಗಿದೆ ಅನ್ನೋದು ಗೊತ್ತಿಲ್ಲ, ಬಟ್ ಇದು ಕ್ಲಾಸು ನೆಸಸರಿ ಇತ್ತು ರಕ್ಷಿತನ ಆಟಕ್ಕೆ. ಯಾಕಂದರೆ ಅನ್ನೆಸೆಸರಿ ಆ ಹುಡುಗಿ ಬಾಯಿ ಜಾಸ್ತಿ ಮಾಡಿಬಿಟ್ಟು ಆ ಓವರ್ ಡ್ರಾಮಾಗಳನ್ನ ಮಾಡಿ ಓವರ್ ಆ್ಯಕ್ಷನ್ನ ಮಾಡಿ ದಿನೇ ಆಟನ ಕೆಡಿಸ್ಕೊತಾ ಇದ್ರು. ಬಟ್ ಈ ಕ್ಲಾಸಿಂದ ಮೇ ಬಿ ನಾಳೆಯಿಂದ ಅವರು ಗೇಮ್ ಪ್ಲೇ ಅಥವಾ ಆಟದ ರೀತಿ ಚೇಂಜ್ ಆಗ್ಬೋದು ಅಂತ ನಾನು ಅಂದ್ಕೊತಾ ಇದ್ದೀನಿ. ಬಟ್ ಚೇಂಜ್ ಆಗಬೇಕು, ಆಗಲೇ ರಕ್ಷಿತಾ ವಿನ್ನಿಂಗ್ ರೇಸಲ್ಲಿ ಇರೋಕ್ಕೆ ಸಾಧ್ಯ ಆಗುತ್ತೆ. ಜನಗಳ ದೃಷ್ಟಿಯಲ್ಲಿ ಫಸ್ಟ್ 2-3 ವೀಕ್ಸ್ ರಕ್ಷಿತಾ ಹೇಗಿದ್ದರು ಆ ರಕ್ಷಿತನ ಜನ ತುಂಬ ಇಷ್ಟಪಡ್ತಿದ್ರು. ಬಟ್ ಈ ಓವರ್ ಮಾತು, ಅಧಿಕ ಪ್ರಸಂಗ ಇದೆಲ್ಲ ಜನಗಳಿಗೆ ಇಷ್ಟ ಆಗ್ತಾ ಇಲ್ಲ. ಮೇ ಬಿ ರಕ್ಷಿತಾ ಇವಾಗಾದರೂ ಅದನ್ನ ಚೇಂಜ್ ಮಾಡಿಕೊಂಡು ಆ ಇನ್ನೋಸೆನ್ಸ್ ಏನಿದೆ ಅದನ್ನು ಕಾಪಾಡಿಕೊಂಡು ಅವ್ರ ಗೇಮ್ನ ಮುಂದುವರಿಸ್ಕೊಂಡು ಹೋಗ್ತಾರೆ ಅಂತ ನಾನು ಅಂದ್ಕೊತಾ ಇದ್ದೀನಿ. ನಿಮಗೆಲ್ಲ ಏನು ಅನ್ನಿಸ್ತು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಇವತ್ತಿನ ಎಪಿಸೋಡಲ್ಲಿ ಏನಾಯಿತು, ಧ್ರುವಂತ್ ಅವರು ರಕ್ಷಿತನ ಹೇಗೆ ಎಕ್ಸ್ಪೋಸ್ ಮಾಡಿದರು, ಧನುಷ್ ಏನು ಹೇಳಿದರು, ಕಾವ್ಯ ಕಂಡ್ರೆ ರಕ್ಷಿತಾಗೆ ಜೆಲಸ್ ಅಂತ ಅಂದರು, ಅದು ನಿಜನಾ? ಹಾಗೆ ರಕ್ಷಿತಾ ಹೇಳೋದೇ ಕರೆಕ್ಟು, ಬೇರೆ ಹೌಸ್ಮೇಟ್ಸ್ ಎಲ್ಲ ಏನು ಮಾತಾಡ್ತಾರೆ ಅದು ರಾಂಗ್ ಅನ್ನೋ ಪರ್ಸೆಪ್ಷನ್ನು ಏನು ರಕ್ಷಿತಂಗಿದೆ ಅದು ಸರಿನಾ? ಎಲ್ಲದೂ ನೀಟಾಗಿ ಡಿಸ್ಕಸ್ ಮಾಡೋಣ. ಎಪಿಸೋಡಲ್ಲಿ ಏನಾಯಿತು ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಾನು ಇವಾಗ ಈ ವಿಡಿಯೋದಲ್ಲಿ ತುಂಬ ರಕ್ಷಿತನ ಬಗ್ಗೆನೇ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನನಗೆ ಇವತ್ತು ರಕ್ಷಿತನ ಮಾತು, ನಡೆ, ನುಡಿ ಎಲ್ಲದೂ ಓವರ್ ಅಂತಲೇ ಅನ್ನಿಸ್ತು. ಸೀಕ್ರೆಟ್ ರೂಮಲ್ಲಿರೋ ಧ್ರುವಂತ್ ಮತ್ತು ರಕ್ಷಿತಾ ಅವ್ರ ಜೊತೆ ಸುದೀಪ್ ಸರು ಮಾತಾಡ್ತಾರೆ. ಹಾಗೆ ಕೇಳ್ತಾರೆ ಹೇಗಿದ್ದೀರಾ ಅಂತ ಅಂದ ತಕ್ಷಣವೇ ಧ್ರುವಂತ್ ಚೆನ್ನಾಗಿದ್ದೀನಿ ಓಕೆ ಅಂತ ಅಂದರೆ, ರಕ್ಷಿತಾ ಇಲ್ಲ ಸರ್ ನನಗಿಲ್ಲಿ ಚೆನ್ನಾಗಿಲ್ಲ. ಇವರು ಧ್ರುವಂತ್ ಬಗ್ಗೆ ಕಂಪ್ಲೇಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಧ್ರುವಂತು ನೀವು ಬಂದಾಗ ಹೀಗಿರ್ತಾರೆ, ನೀವು ಹೋದಾಗ ವಿಲನ್ ಥರ ಹೀಗೆಲ್ಲ ಮಾಡ್ತಾರೆ, ಹಾಗೆ ಹೀಗೆ ಅಂತ ಕಂಪ್ಲೇಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಸುದೀಪ್ ಸರ್ ಹೇಳ್ತಾರೆ, ನಾನು ಇಲ್ಲಿಗೆ ನಿನ್ನ ಕಂಪ್ಲೇಂಟ್ ಕೇಳೋಕ್ಕೆ ಬಂದಿಲ್ಲಮ್ಮ, ಅವ್ರು ಹೇಗಿದ್ದಾರೆ ಅಂತ ನಾನು ನಿಮ್ಮನ್ನು ನೋಡಿದ್ದೀನಿ, ಅವ್ರನ್ನೂ ನೋಡಿದ್ದೀನಿ, ನಿಮ್ಮ ರುದ್ರ ತಾಂಡವನ ನೋಡಿದ್ದೀನಿ ಅಂತ ಹೇಳ್ತಾರೆ. ಅದು ಹಾಗಲ್ಲ ಸರ್, ರಕ್ಷಿತಾ ಅದಕ್ಕೆ ಹೇಳ್ತಾರೆ, ಅದು ಹಾಗಲ್ಲ ಸರ್, ನೀವು ಟಿ ವಿಯಿಂದ ನೋಡ್ತೀರಾ, ಇವರು ನಿಮಗೆ ಚೆನ್ನಾಗೇ ಕಾಣಿಸ್ತಾರೆ, ಬಟ್ ಇಲ್ಲಿ ನಾನು ನೋಡುವಾಗ ಇವರು ಬೇರೆಯೇ ಜನ ಇದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ಸುದೀಪ್ ಸರ್ ಕೌಂಟರಾಗಿ, ನಾವು ನಿಮ್ಮನ್ನು ಟಿ ವಿಯಲ್ಲೇ ನೋಡ್ತಾ ಇರೋದು ರಕ್ಷಿತಾ, ನೀವು ನಮಗೆ ಯಾವ ಥರ ಕಾಣಿಸ್ತಾ ಇದ್ದೀರಾ ಅಂತ ಕ್ವೆಶನ್ ಮಾಡ್ತಾರೆ. ಇಲ್ಲಿ ನನಗೆ ಏನು ಅನ್ನಿಸ್ತು ಅಂದರೆ, ಟಿ ವಿಯಲ್ಲಿ ಧ್ರುವಂತು ಚೆನ್ನಾಗಿ ಕಾಣಿಸ್ತಾರೆ, ಬಟ್ ಇಲ್ಲಿ ಚೆನ್ನಾಗಿಲ್ಲ, ನಮ್ಮ ಜೊತೆ ಅವ್ರ ಬಿಹೇವಿಯರ್ ಚೆನ್ನಾಗಿಲ್ಲ, ಅವ್ರ ಮನುಷ್ಯ ಸರಿ ಇಲ್ಲ ಅಂತ ರಕ್ಷಿತಾ ಹೇಳಕ್ಕೆ ಹೋಗ್ತಿದ್ದಾರೆ. ಬಟ್ ಬೇರೆ ಜನಕ್ಕೂ ಅದೇ ಪರ್ಸೆಪ್ಷನ್ ಇರುತ್ತೆ, ಟಿ ವಿಯಿಂದ ರಕ್ಷಿತಾ ಚೆನ್ನಾಗಿ ಕಾಣಿಸ್ತಾಳೆ, ಬಟ್ ಜೊತೇಲಿರುವಾಗ ಅದು ಚೆನ್ನಾಗಿಲ್ಲ, ಆ ಹುಡುಗಿ ಚೆನ್ನಾಗಿ ಅನಿಸಲ್ಲ ಅನ್ನೋ ಥರ ಅವ್ರಿಗೂ ಅನಿಸುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳಿ ಅನ್ನೋ ಥರ ಹೇಳ್ತಾರೆ. ಬಟ್ ಅದು ರಕ್ಷಿತಾಗೆ ಅದು ಎಷ್ಟು ಮಟ್ಟಿಗೆ ಅರ್ಥ ಆಯಿತೋ ಅರ್ಥ ಆಗಿಲ್ಲ, ನನಗಂತೂ ಗೊತ್ತಿಲ್ಲ. ಅದಾದಮೇಲೆ ಒಬ್ಬೊಬ್ಬರಿಗೂ ಎಷ್ಟೆಷ್ಟು ಪಾಯಿಂಟ್ಸ್ ಕೊಡ್ತೀರಾ, ಅಂಡರ್ಸ್ಟ್ಯಾಂಡಿಂಗು, ಕ್ಲೀನ್ಲಿನೆಸ್, ಡಿಸಿಷನ್ನು, ಸ್ಟ್ಯಾಂಡ್ ತೊಗೊಳ್ಳೋದು, ಇದೆಲ್ಲದಕ್ಕೂ ಪಾಯಿಂಟ್ಸ್ ಕೇಳಿದಾಗ ರಕ್ಷಿತಾ ಎಲ್ಲದಕ್ಕೂ 1 ಕೊಡ್ತಾಳೆ. ಧ್ರುವಂತ್ಗೆ ಕ್ಲೀನ್ಲಿನೆಸ್ಸಿಗೂ 1 ಕೊಟ್ಟಿದ್ದು ಅಲ್ಲಿ ನನಗೆ ಇದು ಸುಮ್ಮನೆ ಜಿದ್ದಿಗೆ ಬಿದ್ದು ಕೊಡ್ತಿದ್ದಾಳೆ ಅಂತ ಅನ್ನಿಸ್ತು. ಧ್ರುವಂತ್ ಅವರು ಸ್ಟ್ಯಾಂಡ್ ತೊಗೊಂಡಿಲ್ಲ. ಅವ್ರೇನಂತಾರೆ, ಜನ ಅವರು ರಾಶಿಕಾ ಯಾರನ್ನ ನಾಮಿನೇಟ್ ಮಾಡಿರ್ತಾರೆ ಅವರೇ ರಾಂಗ್ ಅಂತ ಹೇಳಿರ್ತಾರೆ. ಬಟ್ ಡಿಸಿಷನ್ ತೊಗೊಳ್ಳುವಾಗ ಇಲ್ಲ ಇವರಿಗೆ ಸ್ಟ್ರಾಂಗ್ ಔಟ್ ಕೊಡಬೇಕು, ಈಕ್ವಲ್ ಮಾಡಬೇಕು ಅಂತ ಹೇಳ್ತಾರೆ, ಹಾಗೆ ಹೀಗೆ ಅಂತ ಹೇಳ್ತಾರೆ. ಬಟ್ ಏನು ಗೊತ್ತಾ, ನಿನಗೆ ಅವ್ರನ್ನ ಕಂಡ್ರೆ ಆಗಲ್ಲ, ಅವರು ರಾಂಗ್ ಡಿಸಿಷನ್ನೇ ತೊಗೊಂಡಿದ್ದಾರೆ, ಆದ್ರೂ ಈಕ್ವಲ್ ಅಪೋನೆಂಟ್ಸ್ನ ಕೊಡಬೇಕು, ಈಕ್ವಲ್ ಸ್ಟ್ರೆಂತ್ ಇರೋ ಅಪೋನೆಂಟ್ನೇ ಕೊಡಬೇಕು. ಅಲ್ಲಿ ಸೋತರೆ ನೀನು ಜನಗಳು ನಿನ್ನ ನೋಡ್ಕೊತಾರೆ, ಎಲಿಮಿನೇಟ್ ಮಾಡಬೇಕಾ ಮಾಡಬಾರ್ದಾ ಅಂತ. ನೀನು ಇಲ್ಲಿ ಗೇಮ್ನೇ ಫೌಲ್ ಪ್ಲೇ ಮಾಡಿಸಿ ಅವ್ರನ್ನ ಕಳಿಸೋದು, ಇವ್ರನ್ನ ನಿಲ್ಲಿಸೋದು ಅದು ಸರಿ ಇಲ್ಲ. ಇಲ್ಲಿ ನಾನು ಧ್ರುವಂತ್ ಪರನೇ ನಿಂತ್ಕೊತೀನಿ, ರಕ್ಷಿತನ ಪರ ನಿಂತ್ಕೊಳ್ಳಲ್ಲ. ಹಾಗೆ ನೋಡಿದರೆ ಮಾಳು ಅವರು ಅಷ್ಟೇ, ಬೇರೆ ಕಂಟೆಸ್ಟೆಂಟ್ಗೆ ಕಂಪೇರ್ ಮಾಡಿದರೆ ಮಾಳು ವೀಕ್ ಇದ್ದಾರೆ, ರಕ್ಷಿತಾ ಯಾಕೆ ಮಾಳುನ ಸ್ಟ್ರಾಂಗ್ ಅಂತಾಳೆ, ಅದು ನನಗೆ ಅರ್ಥ ಆಗ್ತಾಯಿಲ್ಲ.
ಹಾಗೆ ಇಲ್ಲಿ ಕಾವ್ಯನ ಪ್ರಸ್ತಾಪ ತರ್ತಾರೆ ಯಾರು, ರಕ್ಷಿತ್ ಅವರು ತಂದುಬಿಟ್ಟು, ನನಗೆ ಟಿ ವಿಯಲ್ಲಿ ಕಾವ್ಯ ಅವರು ತುಂಬ ಪಾಪದವರು, ಇನ್ನೋಸೆಂಟ್ ಥರ ಕಾಣಿಸ್ತಾರೆ, ಬಟ್ ಮನೆಯಲ್ಲಿ ಅವರು ಬೇರೆ ಥರನೇ ಇದ್ದಾರೆ ಸರ್, ನಿಮ್ಗೆ ಅರ್ಥ ಆಗ್ತಾ ಇದೆಯಾ ಅಂತ ಸುದೀಪ್ ಸರ್ನ ಕ್ವೆಶನ್ ಮಾಡ್ತಾರೆ. ಸುದೀಪ್ ಸರು, ನಮ್ಗೆ ಅರ್ಥ ಆಗೋದು ನಿಮ್ಗೆ ಅರ್ಥ ಆಗಲ್ಲ, ನೀವು ಅಷ್ಟೇ ನಮಗೆ ಟಿ ವಿಯಲ್ಲಿನೇ ಕಾಣಿಸ್ತಾ ಇರೋದು ರಕ್ಷಿತ್ ಅವರೇ ಅಂತ ಕೇಳ್ತಾರೆ. ಅಂದರೆ ಹೇಗೆ ಹೇಳ್ತಾರೆ ಅಂದರೆ, ನಿಮಗೆ ಕಾವ್ಯ ಅವರು ಟಿ ವಿಯಲ್ಲಿ ಇನ್ನೋಸೆಂಟಾಗಿ ಕಾಣಿಸ್ತಿದ್ದಾರೆ, ಮನೇಲಿ ಬೇರೆ ಥರ ಇದ್ದಾರೆ ಅನ್ನೋ ಹಾಗೆ, ನಾವು ನಿಮ್ಮನ್ನು ಟಿ ವಿಯಲ್ಲೇ ನೋಡ್ತಾ ಇದ್ದೀವಿ, ನೀವು ನಮಗೆ ಇನ್ನೋಸೆಂಟಾಗಿ ಕಾಣಿಸ್ತಾ ಇದ್ದೀರಾ, ಮನೇಲಿ ನೀವು ಬೇರೆ ಥರ ಇದ್ದೀರಾ ಅನ್ನೋ ಅರ್ಥದಲ್ಲೇ ಹೇಳ್ತಾರೆ. ಲೈಕ್ ನಮ್ಮ ಪರ್ಸೆಪ್ಷನ್ ಏನು ಅಂದರೆ ಎಕ್ಸಾಂಪಲ್ ಕೊಟ್ಟು ಹೇಳ್ತಾರೆ. ನೋಡಮ್ಮ, ಈಗ ರಕ್ಷಿತಾ ಏನು ಮಾತಾಡ್ತಾಳೆ, ಎಷ್ಟು ಮಾತಾಡ್ತಾಳಪ್ಪ ಈ ಹುಡುಗಿ, ಬರೀ ತಲೆಗೆ ಆಗ್ತಾಳೆ, ತಲೆನೋವು ಅನ್ನೋ ಥರ ಒಂದು ಪರ್ಸೆಪ್ಷನಲ್ಲಿ ನೋಡಿದರೆ ನೀವು ಅದೇ ಇಲ್ಲ, ಎಷ್ಟು ಇನ್ನೋಸೆಂಟು, ಏನು ಮನಸ್ಸಲ್ಲಿ ಇಟ್ಕೊಳ್ಳಲ್ಲ, ಎಲ್ಲ ಹೇಳ್ಬಿಡ್ತಾಳೆ ಅನ್ನೋ ಪರ್ಸೆಪ್ಷನಲ್ಲಿ ನೋಡಿದರೆ ನೀವು ಅದು ನಮ್ಮ ಪರ್ಸೆಪ್ಷನ್ ಮೇಲೆ ಡಿಪೆಂಡ್ ಆಗಿದೆ ಅನ್ನೋದನ್ನ ಯಾರು ನಮ್ಮ ರಕ್ಷಿತಾ ಅವರಿಗೆ ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡ್ತಾರೆ. ಈ ರಕ್ಷಿತಂಗೆ ಅರ್ಥ ಆಯಿತೋ ಅರ್ಥ ಆಗಿಲ್ವೋ, ನನಗೆ ಅರ್ಥ ಆಗಲಿಲ್ಲ. ಕಾವ್ಯ ಟಿ ವಿಯಲ್ಲೇ ಬೇರೆ ಥರ ಕಾಣಿಸ್ತಿದ್ದಾರೆ ಅಂತ ಏನು ಹೇಳಿದ್ದಾರೆ ರಕ್ಷಿತಾ ಅವರು, ಅದಕ್ಕೆ ಸುದೀಪ್ ಸರ್ ಹೇಳ್ತಾರೆ, ಯಾರೇ ಆಗಿರಲಿ, ನಾಟ್ ಓನ್ಲಿ ಕಾವ್ಯ, ಯಾರು ಹೇಗಿದ್ದಾರೆ ನಾವು ಟಿ ವಿಲಿ ಹಾಗೇ ತೋರಿಸ್ತೀವಿ, ನಾವು ನೋಡೋ ಪರ್ಸೆಪ್ಷನ್ನಿಂದ ಅವರು ನಮಗೆ ಡಿಫ್ರೆಂಟಾಗಿ ಕಾಣಿಸ್ತಾರೆ, ನಾವು ನೋಡೋ ದೃಷ್ಟಿಕೋನನ ಚೇಂಜ್ ಮಾಡ್ಕೋಬೇಕು, ಆವಾಗಲೇ ಅವ್ರು ನಮಗೆ ಬೇರೆ ಥರ ಕಾಣಿಸ್ತಾರೆ. ಬಟ್ ನಾವು ಅವರು ಕೆಟ್ಟವರು ಅಂತ ನೋಡಿದ್ರೆ ಕೆಟ್ಟವರೇ, ನಾವು ಅವರು ಸರಿ ಒಳ್ಳೆಯವರು ಅಂತ ನೋಡಿದರೆ ಅವ್ರು ಒಳ್ಳೆಯವರು, ಅದು ನಮ್ಮ ದೃಷ್ಟಿಕೋನಕ್ಕೆ ಬಿಟ್ಟಿದ್ದು. ಸೊ ನಾವು ತೋರಿಸೋದ್ರಲ್ಲಿ ಏನೂ ತಪ್ಪಿಲ್ಲ, ನಮ್ಮ ದೃಷ್ಟಿಕೋನ ತಪ್ಪು ಅಂತ ಅರ್ಥ ಆಗೋ ಥರ ಹೇಳಿದ್ದಾರೆ. ಬಟ್ ಇದು ನನಗೆ ಅರ್ಥ ಆಗಿದೆ ಅಂತ ಅನ್ನಿಸ್ತಾ ಇಲ್ಲ ರಕ್ಷಿತಾಗೆ. ಹಾಗೆ ನೀವು ಜೊತೆಯಲ್ಲಿದ್ದೀರಿ, ಒಬ್ರಿಗೊಬ್ರು ಎಷ್ಟೆಷ್ಟು ಏನೇನೋ ಅರ್ಥ ಮಾಡ್ಕೊಂಡಿದ್ದೀರಾ, ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದೀರಾ ತಿಳ್ಕೊಳ್ಳೋಣ ಅಂದ್ಬಿಟ್ಟು ಸ್ಟ್ಯಾಂಡ್ ತೊಗೊಳ್ಳೋದಾಗಲಿ, ಡಿಸಿಷನ್ ತೊಗೊಳ್ಳೋದಾಗಿರಲಿ, ಎಷ್ಟು ಪಾಯಿಂಟ್ಸ್ ಕೊಡ್ತೀರೋ ಒಬ್ರಿಗೊಬ್ರು ಅಂತ ಕ್ವೆಶನ್ ಮಾಡಿದಾಗ ರಕ್ಷಿತಾ ಧ್ರುವಂತ್ಗೆ ಎಲ್ಲದಕ್ಕೂ 1 ಕೊಡ್ತಾಳೆ. ಹಾಗೆ ಧ್ರುವಂತು 1, ಎಂಟರ್ಟೈನ್ಮೆಂಟ್ಗೆ 5 ಕೊಡ್ತಾನೆ, ಡಿಸಿಷನ್ ಮೇಕಿಂಗ್ಗೆ 1 ಕೊಡ್ತಾರೆ. ಯಾಕೆ ಅಂತ ಕೇಳಿದರೆ ಧ್ರುವಂತ್ ಅವ್ರು ಹೇಳ್ತಾರೆ, ಇವ್ರಿಗೆ ಇಷ್ಟ ಆಗದಿರೋರನ್ನ ಹೇಗಾದರೂ ಮಾಡಿ ರೀಸನೇ ಇಲ್ಲದೆ ಅವ್ರನ್ನ ಮನೆಯಿಂದ ಹೊರಗಡೆ ಕಳಿಸ್ಬೇಕು ಅಂತ ಇರ್ತಾರೆ. ಫಾರ್ ಎಕ್ಸಾಂಪಲ್, ಇವ್ರು ಫಿಕ್ಸ್ ಆಗಿಬಿಟ್ಟಿದ್ದಾರೆ, ಗಿಲ್ಲಿ ಮತ್ತು ನಾನೇ ಇಬ್ಬರಲ್ಲೊಬ್ರು ಕಪ್ಪೆತ್ಕೊಂಡು ಹೋಗ್ತೀವಿ. ಸೊ ಗಿಲ್ಲಿ ಜೊತೆ ಯಾರೇ ಅಸೋಸಿಯೇಟ್ ಆದರೂ ಇವ್ರು ತಡ್ಕೊಳ್ಳೋದಿಲ್ಲ. ಕಾವ್ಯ ಸ್ಪಂದನ ಅವ್ರ ಜೊತೆಗಿರೋದು ಕಾವ್ಯಂಗೆ ಯಾರು ನಮ್ಮ ರಕ್ಷಿತಂಗೆ ಇಷ್ಟ ಇಲ್ಲ, ಅದರಿಂದ ಅವ್ರ ಗೇಮ್ ಅಫೆಕ್ಟ್ ಆಗುತ್ತೆ ಅಂತ ಅವ್ರಿಗೆ ಗೊತ್ತು. ಅದಕ್ಕಾಗಿ ಅವ್ರನ್ನ ಮನೆಯಿಂದ ಹೊರಗೆ ಹೋಗೋಕ್ಕೆ ಏನೆಲ್ಲ ಪ್ಲ್ಯಾನ್ ಮಾಡಬೇಕು ಮಾಡ್ತಾ ಇದ್ದಾರೆ ಅಂತ ಧ್ರುವಂತ್ ಅವರು ಹೇಳ್ತಾರೆ. ಇದು 100% ನಿಜ ಅಂತಲೇ ಅನಿಸುತ್ತೆ. ಯಾಕಂದರೆ ರಕ್ಷಿತಾಗೆ ಕಾವ್ಯ ಗಿಲ್ಲಿ ಜೊತೆ ಇರೋದು ಒಂದೇ ಒಂಚೂರು ಇಷ್ಟ ಇಲ್ಲ. ಅಕಸ್ಮಾತ್ ಏನಾದ್ರು ರಕ್ಷಿತಾ ಗಿಲ್ಲಿ ಮಾತಾಡ್ತಾ ಕಾವ್ಯನ ಹೆಸರು ತೊಗೊಂಡ್ರು ರಕ್ಷಿತಾ ಸಹಿಸ್ಕೊಳ್ಳೋದಿಲ್ಲ. ಅಷ್ಟರ ಮಟ್ಟಿಗೆ ಆ ಕೋಪ ಹಠ ಏನಕ್ಕೆ ಸಾಧಿಸ್ತಾ ಇದ್ದಾರೋ ನಂಗೆ ಗೊತ್ತಿಲ್ಲ. ಹೆಣ್ಮಕ್ಳು ಜಡೆ ಸೇರಲ್ಲ ಅಂತ ಕೇಳಿದ್ದೀವಿ, ಬಟ್ ಇದು ನೋಡಿದ್ರೆ ನಿಜ ಅನಿಸುತ್ತೆ. ಇನಿಷಿಯಲ್ ಡೇಸಲ್ಲಿ ರಕ್ಷಿತನ ಜೊತೆ ಆಟ ಆಡ್ಕೊಂಡು ಇದ್ದಿದ್ದೆ ಸ್ಪಂದನ ಕಾವ್ಯ, ಬಟ್ ಈ ರಕ್ಷಿತಾ ಅವ್ರಿಗೆ ತಿರುಗಿ ಬಿದ್ದಿದ್ದಾರೆ. ಅವ್ರೇನು ಆಟ ಆಡ್ತಿಲ್ಲ, ಅವ್ರು ಸ್ಟ್ಯಾಂಡ್ ತೊಗೊತಿಲ್ಲ ಅಂತ. ಬಟ್ ಕಾವ್ಯ ಡೇ 1ಇಂದನೂ ಅವರು ಎಲ್ಲಿ ಸ್ಟ್ಯಾಂಡ್ ತೊಗೋಬೇಕು, ಅವರು ಅಶ್ವಿನಿ ಅವ್ರ ಜೊತೆ ಫಸ್ಟು ಸ್ಟ್ಯಾಂಡ್ ತೊಗೊಂಡು ಜಗಳ ಮಾಡಿದ್ದೆ ರಕ್ಷಿತಾ ಅಂತಿದ್ದೀನಿ, ಕಾವ್ಯ. ರಕ್ಷಿತಾ ಅವರಿಗೂ ಅಷ್ಟೇ ಏನಾದ್ರು ಪ್ರಾಬ್ಲಮ್ ಆದಾಗ ಹೋಗಿ ನಿಂತು ಮಾತಾಡಿದ್ದೆ ಕಾವ್ಯ. ಇದನ್ನೆಲ್ಲ ಏನು ಅಷ್ಟು ಈಸಿಯಾಗಿ ರಕ್ಷಿತಾ ಮಾಡ್ತಿರೋದು, ಇದನ್ನೆಲ್ಲ ನೋಡ್ತಿದ್ರೆ ನನಗೆ ಇದೇ ಅವ್ರದ್ದು ಗೇಮ್ ಪ್ಲ್ಯಾನ್ ಅಂತಲೇ ಅನಿಸುತ್ತೆ. ಹಾಗೆ ಕಾವ್ಯ ಅವರು ಅಷ್ಟೇ ಗಿಲ್ಲಿ ಕಾವ್ಯ ಅಂತ ಹೇಳುವಾಗಲೂ ಅವ್ರು ತುಂಬ ಸಲ ಸ್ಟ್ಯಾಂಡ್ ತೊಗೊಂಡಿದ್ದಾರೆ. ಅದೇನಕ್ಕೆ ರಕ್ಷಿತಂಗೆ ಕಾಣಿಸ್ತಿಲ್ಲ ನನಗೆ ಅರ್ಥ ಆಗ್ತಾಯಿಲ್ಲ. ಹಾಗೆ ಅವ್ರ ಫಿಸಿಕಲ್ ಸ್ಟ್ರೆಂತಲ್ಲಿ ಯಾವ ಗೇಮೆಲ್ಲ ಎಷ್ಟು ಎಫರ್ಟ್ ಕೊಟ್ಟು ಆಡಬೇಕು ಅವ್ರು ಆಡ್ತಾಯಿದ್ದಾರೆ, ಅದೂ ನೋಟಿಸ್ ಮಾಡ್ತಾಯಿಲ್ಲ ರಕ್ಷಿತಾ. ಹಾಗೆ ನೋಡಿದರೆ ರಕ್ಷಿತಾ ಬರೀ ಅಡುಗೆ ಮನೆಗೆ ಸೀಮಿತ ಆಗಿದ್ದಾರೆ. ಒಂದು 4-5 ಜನ ಜೊತೆ ಬಾಂಡ್ ಮಾಡಿಕೊಂಡು ಆ ಬಾಂಡಿಂಗಲ್ಲೇ ಕಳೆದೋಗ್ಬಿಟ್ಟಿದ್ದಾರೆ. ಗೇಮು 1-2 ಗೇಮ್ ಆಡಿದ್ದಾರೆ ಬಿಟ್ಟರೆ ನನಗೆ ಇನ್ನೆಲ್ಲೂ ಅವ್ರು ಕಾಣಿಸಿಲ್ಲ. ನಾವು ಇದನ್ನು ಹೇಳ್ಬೋದಲ್ಲ, ಇವಾಗ ರಕ್ಷಿತನ ಪರ್ಸೆಪ್ಷನ್ನಿಂದ ಅವ್ರು ಆಡ್ತಾ ಇಲ್ಲ ಅಂದರೆ ಜನಗಳ ಪರ್ಸೆಪ್ಷನ್ನಿಂದನೂ ರಕ್ಷಿತಾ ಏನೂ ಆಡ್ತಾ ಇಲ್ಲ ಅಂತಲೇ ಅರ್ಥ ಆಗುತ್ತೆ. ಬರೀ ಬಾಯ್ ಮಾಡೋದು, ಜಗಳ ಮಾಡೋದು,
ಕೂಗಾಡೋದು, ಕಿರ್ಚಾಡೋದು, ನಾಟಕಗಳ ಥರ ಇಮಿಟೇಟ್ ಮಾಡೋದು ಇಷ್ಟೇ ಮಾಡ್ತಾ ಇದ್ದಾರೆ. ಇನ್ನೇನು ಮಾಡ್ತಾ ಇದ್ದಾರೆ ರಕ್ಷಿತಾ ಮನೇಲಿ ನನಗೆ ಅರ್ಥ ಆಗ್ತಾ ಇಲ್ಲ. ಯಾರೇ ಆಗಿರಲಿ, ನಾವು ಒಬ್ಬರನ್ನ ಬೆರಳು ಮಾಡಿ ತೋರ್ಸೋಕ್ಕೂ ಮುಂಚೆ ನಮ್ಮ ಹತ್ರ 4 ಬೆರಳು ಬೆಟ್ ಮಾಡಿ ತೋರಿಸ್ತಿದೆ ಅನ್ನೋದನ್ನ ನಾವು ಮರಿಬಾರ್ದು. ಬಟ್ ರಕ್ಷಿತಾ ಅದನ್ನು ಮರಿತಾ ಇದ್ದಾಳೆ. ಆ ಸೆಲ್ಫ್ ಲವ್, ಸೆಲ್ಫ್ ಕೇರ್, ನಾನೇ ಸುಪ್ರೀಮ್, ನಾನೇ ಸರಿ, ನಾನೇ ಕರೆಕ್ಟು, ಬೇರೆಯವ್ರು ರಾಂಗ್ ಅನ್ನೋ ಆ ಮಂಡ ಆಟದಲ್ಲಿ ಏನಕ್ಕೆ ಬಿದ್ದಿದ್ದಾರೆ ಈ ರಕ್ಷಿತಾ ಅನ್ನೋದು ನನಗೆ ಅರ್ಥನೇ ಆಗ್ತಿಲ್ಲ. ಸ್ಟಾರ್ಟಿಂಗ್ ಫಸ್ಟ್ 3 ವೀಕ್ಸ್ ರಕ್ಷಿತಾ ಹೇಗಿದ್ರು, ಎಲ್ಲರೂ ಇಷ್ಟಪಡ್ತಿದ್ದೆ, ರಕ್ಷಿತಾ ಎಲ್ಲೋದ್ಲು ನಂಗೆ ಅರ್ಥ ಆಗ್ತಾಯಿಲ್ಲ. ನಮ್ಮ ಮನೆಯವರೆಲ್ಲ ಆವಾಗ ತುಂಬಾ ಸಪೋರ್ಟ್ ಮಾಡ್ತಾಯಿದ್ವಿ ರಕ್ಷಿತಾಗೆ. ಬಟ್ ಈ ನಡುವೆ ನಮ್ಮ ಮನೆಯವ್ರಿಗೆ ರಕ್ಷಿತಾ ಆ ಬಿಹೇವಿಯರು ಒಂಚೂರು ಇಷ್ಟ ಆಗ್ತಿಲ್ಲ. ಸೊ ಸುದೀಪ್ ಸರ್ ಇವಾಗ ತೊಗೊಂಡಿರೋ ಕ್ಲಾಸಿಂದ ಅಟ್ಲೀಸ್ಟ್ ರಕ್ಷಿತಾ ಗೇಮ್ ಚೇಂಜ್ ಆಗಬೇಕು ಅಂತ ನಾನು ಅನ್ಕೊತಾ ಇದ್ದೀನಿ. ಆಗಬೇಕು, ಆಗಲೇ ಅವರು ವಿನ್ನಿಂಗ್ ರೇಸಲ್ಲಿ ನಿಲ್ಲಕ್ಕೆ ಶುರು ಮಾಡೋಕ್ಕಾಗೋದು. ಹಾಗೆ ಸುದೀಪ್ ಸರ್ ಹೇಳ್ತಾರೆ, ನೀವು ಹೇಳೋದೇ ಕರೆಕ್ಟು, ನೀವು ಮಾಡೋದೇ ಸರಿ ಅಂತ ಏನಕ್ಕೆ ಅನ್ಕೊತೀರ ರಕ್ಷಿತಾ? ನಿಮ್ದೇನು ಪರ್ಸೆಪ್ಷನ್ ಇದೆ ಅವ್ರಿಗೂ ಅದೊಂದು ಪರ್ಸೆಪ್ಷನ್ ಇರುತ್ತೆ, ಅದನ್ನು ಅರ್ಥ ಮಾಡ್ಕೊಳ್ಳಿ ಅಂತಲೂ ಹೇಳ್ತಾರೆ. ಮನೆ ಒಳಗಡೆ ಹೋದ್ಮೇಲೆ ಸೀಕ್ರೆಟ್ ರೂಮಿಂದ ಸುದೀಪ್ ಸರ್ ಹೇಳ್ತಾರೆ, ಇವರಿಬ್ಬರು ಇಲ್ಲದೆ ಇರೋದು ನಿಮಗೆ ಮನೆಯಲ್ಲಿ, ಅಂದರೆ ರಕ್ಷಿತಾ ಕೊಟ್ಟಿರೋ ಸ್ಟೇಟ್ಮೆಂಟೇ, ರಕ್ಷಿತಾ ಇಲ್ಲದೆ ಅದೇನದು ಸ್ಪಾರ್ಕ್ ಇಲ್ಲ ಮನೇಲಿ ಯಾವುದಾ ಅಂತ ಕೇಳಿದಾಗ ಮನೆ ಜನ ಎಲ್ಲ ಇಲ್ಲ 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 ಅಂತಲೇ ಹೇಳ್ತಾರೆ. ಅಂದರೆ ರಕ್ಷಿತಂಗೆ ಅದೊಂಥರ ಮುಖಭಂಗ. ನಾನಿದ್ರೇ ಮನೆ ಲೈವ್ಲಿ ಆಗಿರುತ್ತೆ, ನಾನಿಲ್ಲ ಅಂದರೆ ಬೋರ್ ಆಗುತ್ತೆ ಅಂತ ಏನು ಅಂದ್ಕೊಂಡಿದ್ದಾರೆ, ಮನೆಯೇ ಬೋರ್ ಆಗುತ್ತೆ ಅಂತ ಅಂದ್ಕೊಂಡಿರ್ತಾರೆ ರಕ್ಷಿತಾ. ಬಟ್ ಯಾರೂ ಅಲ್ಲಿ ಆ ಥರ ಫೀಲ್ ಮಾಡಿಲ್ಲ. ಪರ್ಸ್ನಲಿ ಫೀಲ್ ಆಗಿದ್ದಾರೆ ರಕ್ಷಿತಾ ಇರಬೇಕಿತ್ತು ಅಂತ, ರಘು ಅವರಾಗಿರಲಿ, ರಜತ್ ಆಗಿರಲಿ, ಮಾಳು ಆಗಿರಲಿ. ಬಟ್ ರಕ್ಷಿತಾ ಏನು ಹೇಳ್ತಾಳೆ, ನಾನೇ ಮನೆಗೆ ಸ್ಪಾರ್ಕು, ನಾನಿಲ್ಲ ಅಂದರೆ ಮನೆ ಬೋರು ಅಂತ ಏನು ಸ್ಟೇಟ್ಮೆಂಟ್ ಕೊಟ್ಟರು, ಅಲ್ಲೂ ಅಷ್ಟೇ ಅವ್ರನ್ನ ಎಷ್ಟು ಇದು ಮಾಡ್ಕೊತಾರೆ, ಅವರೇ ಎಲ್ಲ ಅಂತ ಅದು ಹೆಂಗೆ ಅನ್ಕೊತಿದ್ದಾರೆ ಅಷ್ಟು ಡೇರಿಂಗಾಗಿ. ಅದು ನಾವು ಅಂದ್ಕೊಳ್ಳೋದು ಎಲ್ಲರೂ ಹಂಗೆ ಅನ್ಕೊತಾರ ಅಂತ ಏನು ಯೋಚನೆ ಮಾಡದೆ ಹೇಳೋದು, ಅದು ಸ್ವಲ್ಪ ಇಮ್ಮೆಚ್ಯೂರ್ ಅಂತಲೇ ಅನಿಸುತ್ತೆ. ಸುದೀಪ್ ಸರು ಇವರು ಸೀಕ್ರೆಟ್ ರೂಮಲ್ಲೇ ಇದ್ದರು. ಒಂದು ವಾರದಿಂದ ನೀವು ಇಲ್ಲೇನೆಲ್ಲ ಮಾತಾಡ್ತಿದ್ರಿ ಅದನ್ನೆಲ್ಲ ಕೇಳಿಸ್ಕೊತಾನೆ ಇದ್ದರು, ನಿಮ್ಮ ಆ್ಯಕ್ಟಿವಿಟೀಸ್ನ ಗಮನಿಸ್ತಾನೆ ಇದ್ದರು. ಲಾಸ್ಟ್ ಈ ವೀಕ್ ಆಗಿರೋ ಗೇಮ್ನೆಲ್ಲ ಇವರೇ ಪ್ಲ್ಯಾನ್ ಮಾಡಿರೋದು. ಯಾವ್ಯಾವ ಟೀಮಿಗೆ ಯಾವ್ಯಾವ ಕಂಟೆಸ್ಟೆಂಟ್ ಹೋಗಬೇಕು, ಗ್ರೂಪ್ ಆಗಬೇಕು, ಗ್ರೂಪ್ ಡಿವೈಡ್ ಮಾಡಿರೋದೆಲ್ಲ ಇವರೇ ಅಂತ ಹೇಳ್ತಾರೆ. ಹಾಗೆ ಸುದೀಪ್ ಸರ್ ಒಂದು ಕ್ವಶನ್ ಕೇಳ್ತಾರೆ ರಕ್ಷಿತಾಗೆ, ರಕ್ಷಿತಾ ನಿಮ್ಗೊಂದು ಡೈರೆಕ್ಟ್ ಕ್ವಶನ್ನು, ಕಾವ್ಯ ಸೋಲ್ಬೇಕು ಅಂತ ನೀವು ಟೀಮ್ನ ಫಾರ್ಮ್ ಮಾಡ್ತೀರಾ, ಸೋಲ್ಲೇಬೇಕು ಅಂತ, ಬಟ್ ಕಾವ್ಯ ಕ್ಯಾಪ್ಟನ್ ಆಗಿದ್ದಾರೆ, ಏನಂತೀರಾ, ಇದೇ ನಿಮ್ಮ ಕ್ವಶನು ಅಂತ ಅಂದಾಗ ಕಾವ್ಯ ಒಂದು ಸ್ಮೈಲ್ ಮಾಡ್ತಾಳೆ, ಈ ಥರ ಎಲ್ಲ ಪ್ಲ್ಯಾನ್ ಮಾಡಿದಾರಾ ಅಂತ. ಆವಾಗ ರಕ್ಷಿತಾ ಹೇಳ್ತಾಳೆ, ಹೌದು, ನನಗೆ ರಾಶಿಕಾ ಮಾಡಿದ್ದು, ಕಾವ್ಯನ ಸೇಫ್ ಮಾಡಿದ್ದು ನನಗಿಷ್ಟ ಆಗಲಿಲ್ಲ, ಕಾವ್ಯ ಡಿಸರ್ವ್ ಇಲ್ಲ ಅಂತ ಅನ್ನಿಸ್ತು. ಅದಕ್ಕೆ ನಾನು ಟೀಮ್ ಮಾಡುವಾಗ ವೀಕ್ ಇರೋರ್ನೆಲ್ಲ ಕಾವ್ಯನ ಟೀಮ್ಗೆ ಹಾಕ್ತೆ, ಸ್ಟ್ರಾಂಗ್ ಇರೋರ್ನೆಲ್ಲ ಮಾಳು ಅಣ್ಣನ ಟೀಮ್ಗೆ ಹಾಕ್ತೆ. ಬಟ್ ಅಲ್ಲೂ ಅಷ್ಟೇ ಲಕ್ಕಿಲಿ ಹೆಂಗೋ ಗೆದ್ದುಬಿಟ್ರು. ಈ ಸ್ಟೇಟ್ಮೆಂಟು ನನಗೆ ಇಷ್ಟ ಆಗಲಿಲ್ಲ. ಹೌದು, ಕಾವ್ಯ ಗೆದ್ಲು, ಈ ಸ್ಟ್ರೇಟ್ ಫಾರ್ವರ್ಡ್ ಏನಿದೆ ಅದು ಚೆನ್ನಾಗಿದೆ. ಬಟ್ ಯಾವುದೋ ಒಂದು ಗೆಲುವನ್ನ ಲಕ್ಕಿಲಿ ಗೆದ್ದರು ಅನ್ನೋದು ತಪ್ಪಾಗುತ್ತೆ. ಇವಾಗ ರಕ್ಷಿತಾ ಗೆದ್ದುಬಿಟ್ಟು ಯಾರಾದರೂ ಲಕ್ಕಿಲಿ ಗೆದ್ದರು ಅಂತ ಅಂದರೆ ತಗೊತಾರೆ ರಕ್ಷಿತಾ ಅವರು, ಎಷ್ಟೊಂದು ಗಲಾಟೆ ಮಾಡ್ತಾರೆ. ಆಪೋಸಿಟ್ ಪರ್ಸನ್ಗೆ ನೀನು ಹೇಗೆ ಗುರು ಹೇಳ್ತೀಯಾ ಅವರು ಲಕ್ಕಿಲಿ ಗೆದ್ದರು ಅಂತ? ಇಲ್ಲಂತೂ ಇಲ್ಲಿ ನನಗೆ ರಕ್ಷಿತಾ ವರ್ಸ್ಟ್ ದ ಕೋರ್ ಅಂತ ಅನ್ನಿಸ್ತು. ಸಪೋರ್ಟ್ ಮಾಡೋ ಜನಗಳು ಇದನ್ನು ಯೋಚನೆ ಮಾಡಬೇಕು. ಇವಾಗ ನಿಮಗೆ ರಕ್ಷಿತಾ ಈ ಥರ ಮಾತುಗಳನ್ನ ಅಂದರೆ ನೀವು ಎಷ್ಟರ ಮಟ್ಟಿಗೆ ಸಪೋರ್ಟ್ ಮಾಡ್ತೀರಾ ಅವರಿಗೆ, ಇದನ್ನು ಯೋಚನೆ ಮಾಡಿ. ನಮ್ಮ ಕಂಟೆಸ್ಟೆಂಟ್ಸು ರಾಂಗ್ ಮಾಡಿದಾಗ ನಾವು ರಾಂಗ್ ಅಂತಲೇ ಹೇಳಬೇಕು. ಒಬ್ಬರನ್ನ ಹೀಯಾಳಿಸೋದೇ ಆಗಲಿ, ಒಬ್ಬರನ್ನ ಕಡೆಗಣಿಸೋದೇ ಆಗಲಿ ನಾವು ಮನುಷ್ಯ ಯಾವತ್ತೂ ಮಾಡಬಾರ್ದು. ಸೋಷಿಯಲ್ ಮೀಡಿಯಾದಲ್ಲಿ ಈ PR ಭಾಳ ಹಾವಳಿ ಮಾಡ್ತಾರೆ. ಯಾಕಂದರೆ ಸುಮ್ಮನೆ ಹೋಗ್ಬಿಟ್ಟು ಅವ್ರು ಏನೇ ಮಾಡಿದ್ರು ರಕ್ಷಿತಾ, ಗಿಲ್ಲಿ, ಕಾವ್ಯ ಹೀಗೆ ಹಾಕೋದ್ರಿಂದ ನಿಜ ನಿಮ್ಮ ಕಂಟೆಸ್ಟೆಂಟ್ಸ್ನ ನೀವೇ ಹಾಳು ಮಾಡ್ತಾಯಿದ್ದೀರಾ ಅಂತ ನಂಗೆ ಅನಿಸುತ್ತೆ. ಇಲ್ಲಿ ನನಗೆ ಹಂಗಂದಂಗೆ ಸಿಟ್ಟು ಬಂತು. ಸೊ ಯಾಕಂದರೆ ಇವನ್ ಅವರಿಗೆ ರಕ್ಷಿತಾ ಹೇಳ್ತಾರೆ, ಅವರಿಗೆ ಪದಕ ಏನು ಕೊಟ್ಟರು ಅದು ಉತ್ತಮ ಅನ್ನೋ ಪದಕ, ಅದು ರಾಂಗು. ಅವರಿಗೆ ಮತ್ತು ಕ್ಯಾಪ್ಟನ್ಸಿನೂ ಅಷ್ಟೇ, ಇವರೆಲ್ಲ ಸೇರಿ ಅವರು ಡಿಸರ್ವಿಂಗು ಸ್ಟ್ಯಾಂಡ್ ತೊಗೊಳ್ಳೋದು,
ಡಿಸಿಷನ್ ಮೇಕಿಂಗು ಇದೆಲ್ಲ ಇದೆ ಅಂತ ಹೇಳ್ತಾರೆ. ಬಟ್ ಇದೇ ಜನ ಇಲ್ಲ ಅಂತ ಹೇಳಿದರು ಮುಂಚೆ, ಬಟ್ ಇದೇ ಜನ ಇವಾಗ ಕೊಟ್ಟಿದ್ದಾರೆ. ಇದು ಅಷ್ಟೇ, ಇವ್ರ ಡಿಸಿಷನ್ನು ನನಗೆ ಸರಿ ಇಲ್ಲ ಅಂತ ಹೇಳಿದಾಗ ಸುದೀಪ್ ಸರ್ ಹೇಳ್ತಾರೆ, ಮನೆ ಜನ ಹಂಗಾರೆ ರಾಂಗು, ನೀವೊಬ್ಬರೇ ಕರೆಕ್ಟು, ನಿಮ್ಮ ಡಿಸಿಷನ್ನೇ ಇಂಪಾರ್ಟೆಂಟ್ ಅಂದರೆ ಹೌದು ಅಂತ ಹೇಳ್ತಾರೆ. ಅದಕ್ಕೆ ಸುದೀಪ್ ಸರು ಮನೆ ಜನನೆಲ್ಲ ಕೇಳ್ತಾರೆ, ಏನರಪ್ಪ ಆಮೇಲೆ ರಕ್ಷಿತಾ ಇನ್ನೊಂದು ಹೇಳ್ತಾರೆ, ಇವಳು ಕ್ಯಾಪ್ಟನ್ ಆಗಿರೋದು ಮನೆ ಜನಕ್ಕೆ ಯಾರಿಗೂ ಇಷ್ಟ ಇಲ್ಲ, ಖುಷಿ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಸುದೀಪ್ ಸರು ಮನೆ ಜನನೆಲ್ಲ ಕೇಳ್ತಾರೆ, ಹೌದಾ ನಿಮ್ಗೆ ಖುಷಿ ಇಲ್ವಂದರೆ ಇಲ್ಲ, ಡಿಸರ್ವ್ ಇಲ್ವಾ ಕಾವ್ಯ, ನಿಮಗೆ ಖುಷಿ ಇಲ್ವಂದರೆ ಎಲ್ಲರೂ ಇಷ್ಟ ಇದೆ, ಡಿಸರ್ವಿಂಗೆ ಖುಷಿ ಇದೆ ಅಂತಲೇ ಹೇಳ್ತಾರೆ. ಅದು ಒಂದು ಮುಖಭಂಗ. ಬಟ್ ಅಲ್ಲೂ ರಕ್ಷಿತಾ ಹೇಳ್ತಾರೆ, ಇಲ್ಲ ಅವರು ಮನಸ್ಸಿಲ್ದೆ ಹೇಳ್ತಿರೋದು, ಎಲ್ಲರೂ ಗುಡ್ ಬುಕ್ಕಲ್ಲಿ ಇರಬೇಕು ಅಂತ ಈ ಮಾತನ್ನ ಹೇಳ್ತಿದ್ದಾರೆ ಅಂತ ಹೇಳ್ತಾರೆ. ಅವ್ರು ಏನೋ ಅನ್ಕೊತಾರೆ ಅನ್ನೋದನ್ನು ನೀನು ಹೆಂಗುರು ಹೇಳ್ತೀಯಾ, ನಿಂದ ನೀನು ಹೇಳ್ಕೋಬೇಕು. ಬೇರೆಯವ್ರದ್ದು ನಾನು ಹೇಳ್ತೀನಿ ಅಂದರೆ ಅದು ಅಧಿಕ ಪ್ರಸಂಗನೇ ಆಗುತ್ತೆ. ನಿಂದು ನೀನು 1000 ಹೇಳ್ಕೊಬೋದು, ಬಟ್ ಬೇರೆಯವರು ಹಿಂಗೆ ಯೋಚನೆ ಮಾಡ್ತಾರೆ ಅಂತ ಹೇಳೋದು ತಪ್ಪಾಗುತ್ತೆ. ನಮಗೆ ನಾವೇನಾದ್ರು ಮಾಡ್ತಿದ್ದೀವ, ನಮ್ಮ ಬಗ್ಗೆ ಮಾತಾಡೋ ಎಲ್ಲ ರೈಟ್ಸು ಇರುತ್ತೆ. ಇವಾಗ ಅಲ್ಲಿ 10 ಜನ ಇದ್ದಾರೆ ಅಂದರೆ 10 ಜನ ಅವ್ರವ್ರ ಒಪಿನಿಯನ್ ಅವ್ರು ಹೇಳಿರ್ತಾರೆ. ಬಟ್ ಅವ್ರ ಒಪಿನಿಯನ್ 10 ಜನದ್ದು ತಪ್ಪು ಅಂತ ಹೇಳೋ ರೈಟ್ಸು ರಕ್ಷಿತಂಗೆ ಯಾರು ಕೊಟ್ಟರು? ರಕ್ಷಿತಾನೇ ಹೇಳೋದು ಕರೆಕ್ಟು, ಬೇರೆಯವರೆಲ್ಲ ಹೇಳೋದು ರಾಂಗು. ಇವಳೇ ಸ್ಟ್ರೇಟ್ ಫಾರ್ವರ್ಡು. ನಾನು ಸ್ಟ್ರೇಟ್ ಫಾರ್ವರ್ಡ್ ಆದರೂ ನಾನು ಕರೆಕ್ಟಾಗಿ ಹೇಳ್ತೀನಿ. ನನಗನ್ಸುತ್ತೆ ರಕ್ಷಿತಾ ಸ್ಟ್ರೇಟ್ ಫಾರ್ವರ್ಡು, ಅದರಲ್ಲಿ 2 ಮಾತೇ ಇಲ್ಲ. ಬಟ್ ನಾನು ಸ್ಟ್ರೇಟ್ ಫಾರ್ವರ್ಡು ಅಂತ ಹೇಳ್ಬಿಟ್ಟು ಬೇರೆಯವರು ರಾಂಗು ಅಂತ ಹೇಳ್ತಾಳಲ್ಲ, ಅದು ತಪ್ಪು. ನಾನು ಸ್ಟ್ರೇಟ್ ಫಾರ್ವರ್ಡು ಅಂತ ತಪ್ಪನೇ ಹೇಳ್ತಾರಲ್ಲ, ಅದು ತಪ್ಪು. ಈಗ ಕಾವ್ಯ ಡಿಸರ್ವಿಂಗ್ ಅಂತ ಸ್ವಲ್ಪ ಜನಕ್ಕೆ ಅನಿಸುತ್ತೆ, ಸ್ವಲ್ಪ ಜನಕ್ಕೆ ಅನಿಸಲ್ಲ. ಎಲ್ಲರಿಗೂ ಡಿಸರ್ವಿಂಗೇ ಅಂತ ಅನ್ನಿಸ್ಬೇಕು ಅಂತ ಇಲ್ಲ, ಎಲ್ಲರಿಗೂ ಅನ್ಡಿಸರ್ವ್ ಅಂತಲೇ ಅನಿಸ್ಬೇಕು ಅಂತ ಇಲ್ಲ. ಹಾಗೆ ರಕ್ಷಿತಾ ಡಿಸರ್ವಿಂಗ್ ಅಂತ ಎಲ್ಲರಿಗೂ ಅನ್ನಿಸ್ಬೇಕು ಅಂತ ಇಲ್ಲ, ಹಾಗೆ ಅನ್ಡಿಸರ್ವ್ ಅಂತ ಎಲ್ಲರಿಗೂ ಅನ್ನಿಸ್ಬೇಕು ಅಂತ ಇಲ್ಲ. ಅದು ಅವ್ರವ್ರ ಪರ್ಸೆಪ್ಷನ್ನು. ನೀನು ನಿನ್ನ ಪರ್ಸೆಪ್ಷನ್ ಬಗ್ಗೆ ಮಾತಾಡ್ತೀಯಾ, ಆವಾಗ ಬೇರೆಯವ್ರು ಕೇಳಿದ್ರೆ ಇದು ನನ್ನ ಪರ್ಸೆಪ್ಷನ್ನು, ನಾನು ಹಿಂಗೆ, ನೀವೇನು ಬಿಗ್ ಬಾಸ್ ಅಲ್ಲ ಅಂತ ಹೇಳೋ ರಕ್ಷಿತಾ ಬೇರೆಯವ್ರ ಪರ್ಸೆಪ್ಷನ್ನ ಕ್ವೆಶನ್ ಮಾಡೋ ರೈಟ್ಸು ಏನಿದೆ? ಇವಾಗ ರಕ್ಷಿತಾ ತಗೊಳ್ಳೋ ಡಿಸಿಷನ್ನ ಯಾರು ಕ್ವೆಶನ್ ಮಾಡ್ತಾ ಇಲ್ಲ ಅಂದಮೇಲೆ ಬೇರೆಯವ್ರ ಡಿಸಿಷನ್ನು ರಕ್ಷಿತಾ ಕ್ವೆಶನ್ ಮಾಡಬಾರ್ದು. ಆಮೇಲೆ ಇನ್ನೊಂದು ಹೇಳ್ತಾರೆ, ಈ ಸಲ ಬರೀ ಕ್ಯಾಪ್ಟನ್ ಆಗಿದ್ದಾರೆ, ಎಲ್ಲರೂ ಗುಡ್ ಬುಕ್ಸಲ್ಲಿ ಇರಬೇಕು, ಮತ್ತು ನಾಮಿನೇಷನು ಅಲ್ಲೂ ಎಫೆಕ್ಟ್ ಆಗುತ್ತೆ ಅಂತ ಈ ಥರ ಎಲ್ಲ ಆ್ಯಕ್ಷನ್ ಮಾಡ್ಕೊಂಡು ಹೇಳಿದ್ದು ನಿಜ ನನಗಂತೂ ತಲೆಗೆ ನೆತ್ತಿಗೆ ಏರಿತ್ತು. ಈ ಹುಡುಗಿ ಯಾಕೆ ಹಿಂಗೆ ಆಡುತ್ತೆ ಅಂತ. ಬೇರೆ ಜನಕ್ಕೆಲ್ಲ ಅದು ಎಂಜಾಯ್ಮೆಂಟ್ ಆಗಿರ್ಬೋದು, ಬಟ್ ನನಗಂತೂ ಆ ಥರ ಬಿಹೇವಿಯರ್ ಚೂರು ಇಷ್ಟ ಆಗೋದಿಲ್ಲ. ಅದಾದಮೇಲೆ ಸುದೀಪ್ ಸರ್ ಹೇಳ್ತಾರೆ, ನೋಡಮ್ಮ ನಿನ್ನ ಪರ್ಸೆಪ್ಷನ್ನು ನಿನಗೆ ಕರೆಕ್ಟು ಅಂದಾಗ ಬೇರೆಯವ್ರ ಪರ್ಸೆಪ್ಷನ್ನು ಅವ್ರಿಗೆ ಕರೆಕ್ಟಾಗಿರುತ್ತೆ. ಅದಕ್ಕೆ ರಜತ್ತೂ ಒಂದು ಮಾತು ಹೇಳ್ತಾರೆ, ನೋಡಮ್ಮ ಇವಾಗ ನಿನಗೆ ಕಾವ್ಯ ಸೂರಜು ಇನ್ನೊಂದು ಹೇಳ್ತಾರೆ, ಸೂರಜು ಮೇಲೆ ಜೆಲ್ಲಸ್ ಮೇಲೆ ಎಲ್ಲರೂ ಕಾವ್ಯಂಗೆ ಉತ್ತಮ ಕೊಟ್ಟರು ಅಂತ. ಯಪ್ಪ ಹಿಂಗೆಲ್ಲ ಅದು ಹೆಂಗೆ ಮಾತಾಡೋಕ್ಕೆ ಸಾಧ್ಯನೋ ನಂಗೆ ಗೊತ್ತಿಲ್ಲ. ಅದಾದಮೇಲೆ ರಜತ್ ಹೇಳ್ತಾರೆ, ನೋಡಮ್ಮ ಇವಾಗ ಮಾಳು ಮತ್ತು ಸೂರಜ್ ಅಂತ ಇದ್ದಾಗ ಯಾರಿಗೆ ನೀನು ವೋಟ್ ಮಾಡ್ತೀಯ ಅಂದರೆ ನಾನು ಮಾಳುಗೆ ಮಾಡ್ತೀನಿ ಅಂತಾರೆ. ಹಂಗೆ ನಾವು ಕಾವ್ಯಂಗೆ ಮಾಡಿದ್ವಿ, ನಿನ್ನ ಪರ್ಸೆಪ್ಷನ್ನು ಮಾಳು ಸ್ಟ್ರಾಂಗ್ ಅನ್ನಿಸ್ತಿದ್ರೆ ನಮಗೂ ಕಾವ್ಯ ಆ ಮೂಮೆಂಟಲ್ಲಿ ಸ್ಟ್ರಾಂಗ್ ಅಂತಲೇ ಅನ್ನಿಸ್ತು. ಸರಿಯಾಗಿ ಕೌಂಟರ್ ಕೊಟ್ಟರು. ಹಾಗೇನೆ ಧನುಷ್ ಅವ್ರು ಹೇಳ್ತಾರೆ, ಸೂರಜ್ಗೆ ಕೊಡುವಾಗ ಜಲಸ್ ಅಂತ ನೀನು ಏನು ಹೇಳ್ತಿದ್ದೀಯ, ನಮಗೂ ಇವಾಗ ಹಾಗೆ ಅನ್ನಿಸ್ತಿದೆ, ಕಾವ್ಯನ ಮೇಲೆ ನಿಂಗೆ ಜಲಸು, ಅದಕ್ಕೆ ಹಿಂಗೆಲ್ಲ ಪ್ಲ್ಯಾನ್ ಮಾಡಿದೆ ಅಂತ ಹೇಳ್ತಾರೆ. ಹಾಗೆ ಗಿಲಿನೂ ಹೇಳ್ತಾರೆ, ನಿಂಗೆ ಅಶ್ವಿನಿ ಮೇಡಮ್ ಮುಂಚೆಲ್ಲ ಅಶ್ವಿನಿ ಮೇಡಮು ಯಾರು ಹೋಗಬೇಕು ಅಂದರೆ ಅಶ್ವಿನಿ ಮ್ಯಾಮ್ ಹೇಳ್ತಿದ್ದೆ, ನಾಮಿನೇಟ್ ಮಾಡ್ತಿದ್ದೆ, ಅವ್ರು ಕಂಡ್ರೆ ಆಗ್ತಿರ್ಲಿಲ್ಲ, ಸಡನ್ನಾಗಿ 4 ವಾರದಿಂದ ನಿಂಗೆ ಅವ್ರ ಮೇಲೆ ಪ್ರೀತಿ ಬಂದುಬಿಡ್ತು ಅಂತ. ಆವಾಗ ಇದಕ್ಕೆ ಆನ್ಸರ್ ಮಾಡು ಅಂತಂದರೆ ಅದು ಗಿಲಿ ನಿಂಗೆ ಇದೆಲ್ಲ ಬೇಡ ಅಂತ ಹೆಂಗೆ ಹೇಳ್ತಾರೆ. ಅದಕ್ಕೆ ಸುದೀಪ್ ಸರ್ ಹೇಳ್ತಾರೆ, ಆನ್ಸರ್ ಮಾಡು ಅಂದರೆ ಅದು ನನ್ನ ಪರ್ಸೆಪ್ಷನ್ನು ಅಂತ ಹೇಳ್ತಾಳೆ. ಯಪ್ಪ ದೇವ್ರೆ. ಒಟ್ಟಿನಲ್ಲಿ ಇವತ್ತು ಸುದೀಪ್ ಸರ್ ರಕ್ಷಿತಂಗೆ ಸರಿಯಾಗಿ ಕ್ಲಾಸ್ ತೊಗೊಂಡ್ರು. ಅದು ಬೈತಾನೆ ಯಾವ ಥರ ಹೇಳಬೇಕು ಆ ಥರ ಹೇಳಿದ್ದಾರೆ. ಈ ಹುಡುಗಿ ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಆಟ ಆಡಿದರೆ ಸರಿ, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಈಗಲೇ ತುಂಬ ನೆಗೆಟಿವಿಟಿ ಬಂದುಬಿಟ್ಟಿದೆ. ನಾನು ಕರೆಕ್ಟ್ ಅನ್ನೋ ಅಹಂ ಇರಬೇಕು, ಬಟ್ ಬೇರೆಯವರು ತಪ್ಪು, ಯಾವಾಗಲೂ ತಪ್ಪು, ನಾನು ಹೇಳೋದೇ ಕರೆಕ್ಟು ಅನ್ನೋ ಅಹಂ ಇರಬಾರ್ದು, ಅದು ತಪ್ಪಾಗುತ್ತೆ. ಇವಾಗ ಸುದೀಪ್ ಸರೇ ಹೇಳುವಾಗಲೂ ಸುದೀಪ್ ಸರ್ಗೂ ಓಕೆ ಇದೆಲ್ಲ ಬೇಡ, ಈ ಥರ ಎಲ್ಲ ಬಿಹೇವ್ ಮಾಡಬಾರ್ದು. ಯಾಕಂದರೆ ರಕ್ಷಿತಾ ಏನು 18-16 ವರ್ಷದ ಹುಡುಗಿ ಅಲ್ಲ, 24-25 ವರ್ಷದ ಹುಡುಗಿ. ಯಾವ ಥರ ಬಿಹೇವ್ ಮಾಡಬೇಕು, ಯಾವ ಥರ ಮಾತಾಡಬೇಕು, ಈ ಡಿಸೆನ್ಸಿ, ಈ ಮ್ಯಾನರ್ಸು ಸ್ವಲ್ಪ ಇರಬೇಕು. ಹಾಗೆಯೇ ಈಗ ಕಾವ್ಯನ ಡಿಸರ್ವ್ ಇಲ್ಲ ಅಂತ ಏನು ಕ್ವೆಶನ್ ಮಾಡ್ತಾ ಇದ್ದಾರೆ ರಕ್ಷಿತಾ, ಹಾಗೆ ಮಾಳುನೂ ಡಿಸರ್ವ್ ಇಲ್ಲ. ಹಾಗೆ ರಕ್ಷಿತಾ ಏನು ಮಾಡ್ತಾ ಇದ್ದಾಳೆ ಮನೇಲಿ, ಕೂಗಾಡ್ಕೊಂಡು ಕಿರ್ಚಾಡ್ಕೊಂಡಿದ್ದಾಳೆ ಬಿಟ್ಟರೆ ಇನ್ನೇನು ಮಾಡ್ತಾ ಇದ್ದಾಳೆ? ಅವಳು ಡಿಸರ್ವಿಂಗ್ ಇಲ್ಲ ಅಂತಲೇ ಸುಮಾರು ಜನಕ್ಕೂ ಅನಿಸುತ್ತೆ. ಸೊ
ಹಾಗಾಗಿ ನಾನೇ ಹೇಳಿದ್ದು ಕರೆಕ್ಟು, ಬೇರೆಯವ್ರು ಹೇಳೋದು ರಾಂಗು ಅನ್ನೋ ಆ ಮೈಂಡ್ಸೆಟ್ಟಿಂದ ರಕ್ಷಿತಾ ಹೊರಗಡೆ ಬರಬೇಕು. ಬೇರೆಯವ್ರ ಪರ್ಸೆಪ್ಷನ್ನಿಂದನೂ ಥಿಂಕ್ ಮಾಡಿ ಗೇಮ್ ಆಡಬೇಕು. ಆವಾಗಲೇ ವಿನ್ನರ್ ರೇಸಲ್ಲಿ ನಿಲ್ಲಕ್ಕೆ ಸಾಧ್ಯ ಆಗುತ್ತೆ. ನನಗೆ ಹೀಗೆ ಅನ್ನಿಸ್ತು. ನಿಮಗೇನು ಅನ್ನಿಸ್ತು ಕಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.